ನಮಸ್ತೆ ಎಲ್ರಿಗೂ. ನೋಡಿ, ಕರಿಮೀನು ಫ್ರೈ ಮಾಡ್ತಾಯಿದ್ದೀನಿ. ಒಣಗಿದ ಮೀನು ಅಂತಾರಲ್ಲ, ಒಣಗಿದ ಮೀನು ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೆ ಒಳ್ಳೆಯದು. ಮತ್ತು ಕೋಲ್ಡ್ ಎಲ್ಲ ಆದಾಗ ತುಂಬ ಮಾಡೋರು. ನಮ್ಮ ಅಜ್ಜಿ ಇದ್ದಾಗ ತುಂಬ ಇಷ್ಟಪಟ್ಟು ಮಾಡಿಕೊಡ್ತಾಯಿದ್ರು ನಮ್ಮ ತಾಯಿ. ಸೊ ಇದಕ್ಕೆ ಕಡಲೆಕಾಳು ಹಾಕಿ, ನೆನೆಸಿ ಕಡಲೆಕಾಳು ಹಾಕಿ ಮಾಡ್ತಾರೆ ನೋಡಿ. ಅದು ಹುರಿದ ಮೇಲೆ ಈ ರೀತಿ ನೀರಲ್ಲಿ ನೆನೆಸ್ಕೊಳ್ಬೇಕು. ಆಮೇಲೆ ಅದು ನೆಂದ ಮೇಲೆ ಸ್ವಲ್ಪ ಅದು ಕ್ಲೀನ್ ಮಾಡ್ಕೊಳ್ಬೇಕು, ಅದು ತೊಳ್ಕೊಳ್ಳೋದಕ್ಕೆ ಅಂತ. ನಾನು ಲೈಟಾಗಿ ಸಿಂಪಲಾಗಿ ಮಾಡ್ತಾಯಿರೋದು, ತುಂಬ ಈಸಿಯಾಗಿ ಮಾಡ್ತಾಯಿರೋದು. ಆನಿಯನ್ನು ಮತ್ತು ಕರಿಬೇವಿನ ಸೊಪ್ಪು, ಒಂದೆರಡು ಬ್ರಿಂಜಾಲು ಹಾಕಿದ್ದೀನಿ ಜೊತೆಲಿ, ಚೆನ್ನಾಗಿರುತ್ತೆ ಅಂತ. ಮತ್ತು ಹುಳಿ ಜಾಸ್ತಿ ಇರಬೇಕು, ಸ್ವಲ್ಪ ಇಡಬೇಕು, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮೀನು ಸಾರು ಅಂದ್ರೇ ಹುಳಿ ಇದ್ರೇ ಅದು. ಹಾಗೆಯೇ ಅದು ನೀರಲ್ಲಿ ನೆಂದ ಮೇಲೆ ಕ್ಲೀನ್ ಮಾಡ್ಕೊಳ್ಬೇಕು, ಅದೆಲ್ಲ ತೆಗೆದುಬಿಡಬೇಕು. ಅದರಲ್ಲಿ ತಲೆ ಎಲ್ಲ ಏನಿದೆ ಅದೆಲ್ಲ ತೆಗೆದುಬಿಡಬೇಕು. ಆಮೇಲೆ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆನಿಯನು ಮತ್ತು ಬ್ರಿಂಜಾಲು ಎಲ್ಲ ಹಾಕಿ ಹುರ್ಕೊಬೇಕು. ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಇದು ಧನಿಯಾ ಪುಡಿ, ಗರಂ ಮಸಾಲ ಪೌಡರು, ಚಿಲ್ಲಿ ಪೌಡರು ಅದೆಲ್ಲ ಹಾಕ್ಕೊಳ್ಬೇಕು. ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಹಸಿ ಸ್ಮೆಲ್ ಹೋಗಬೇಕು. ಮತ್ತು ಬ್ರಿಂಜಾಲು ಎಣ್ಣೆಯಲ್ಲೇ, ಆಯಿಲಲ್ಲೇ ಫ್ರೈ ಆಗಬೇಕು. ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಹುಣಸೆ ಹಣ್ಣು ನೀರು ಏನಿರುತ್ತೆ ಅದನ್ನು ಹಾಕಬೇಕಾಗುತ್ತೆ ನೋಡಿ. ಚಿಲ್ಲಿ ಪೌಡರ್ ಹಾಕಿ, ಸ್ವಲ್ಪ ಗರಂ ಮಸಾಲ ಪೌಡರು ಎಲ್ಲ ಹಾಕಬೇಕು. ಮತ್ತು ನೆನೆಸಿದ್ದ ಹುಣಸೆ ರಸ ಏನಿದೆ ಅದನ್ನು ಹಾಕಿ ಗ್ರೇವಿ ಕುದೀತಾ ಇರುತ್ತೆ. ಎಲ್ಲ ಸಾಂಬಾರು ಪುಡಿ ಅದೆಲ್ಲ ಹಾಕಿರ್ತೀವಲ್ಲ, ಅದು ಕುದಿದ ಮೇಲೆ ಮೀನನ್ನು ಹಾಕಬೇಕು. ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ತುಂಬ ಚೆನ್ನಾಗಿರುತ್ತೆ ಇದು. ಎಷ್ಟು ನೆಂದು ಒಂದು ಮಧ್ಯಾಹ್ನ ಒಂದು 2-3 ಅವರ್ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನೀವು ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.